ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಒಂದು ಮನೆಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಮತ್ತು ಮೈಕೈ ನೋವು ಯಾರಿಗಿದೆಯೋ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈಸಿಯಾಗಿ ಮನೆಮದ್ದನ್ನು ಮಾಡಿ ತೋರಿಸಿದ್ದೀನಿ. ಈ ಪುಡಿಯನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮ ಗ್ಯಾಸ್ಟ್ರಿಕ್ ಮತ್ತು ಮೈಕೈ ನೋವು ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಏನಕ್ಕೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್? ನಮ್ಮ ಲೈಫ್ ಸ್ಟೈಲ್ ಯಾವಾಗ ಚೆನ್ನಾಗಿರಲ್ವೋ ಆವಾಗ ಖಂಡಿತ ಗ್ಯಾಸ್ಟ್ರಿಕ್ ಅನ್ನೋದು ಬಂದ್ಬಿಡುತ್ತೆ. ನಾವು ಜಂಕ್ ತಿನ್ನೋದು, ಮನೆ ಊಟ ಸರಿಯಾಗಿ ಮಾಡದೇ ಇರೋದು, ಯಾವಾಗಲೂ ಹೊರಗಡೆ ಫುಡ್ನ ತಿಂತಾಯಿದ್ರೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಫಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ನೋಡಿ ಈ ರೀತಿ ಒಂದು ಚಿಕ್ಕ ಬೌಲಲ್ಲಿ, ನೀವು ಯಾವ ಬೌಲಲ್ಲಾದರೂ ತೊಗೊಳ್ಳಿ, ಅಳತೆ ಪ್ರಕಾರ ತೊಗೊಳ್ಳಿ. 1 ಕಪ್ ಆಗುವಷ್ಟು ಸೋಂಪು. ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್, ಊಟ ಆದಮೇಲೆ ಜೀರ್ಣ ಆಗಲಿ ಅಂತ ತಿನ್ನೋದಕ್ಕೆ, ಅದನ್ನು ನಾನು ತೊಗೊಂಡಿದ್ದೀನಿ. ಸೋಂಪು ಕಾಳು 1 ಕಪ್ ಆಗುವಷ್ಟು, 3/4 ಕಪ್ ಆಗುವಷ್ಟು ಜೀರಿಗೆ, ಅರ್ಧ ಕಪ್ ಆಗುವಷ್ಟು ಓಂ ಕಾಳು, ಅಜ್ವೈನ ಕಾಳು ಅಂತಾರಲ್ಲ ಫ್ರೆಂಡ್ಸ್, ಅದು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಜೀರ್ಣಶಕ್ತಿಗೆಲ್ಲ ಇದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲ ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಅದರ ಸುವಾಸನೆ ಬರೋ ತನಕ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋತಾ ಇರಬೇಕು. ಒಂದು 2ರಿಂದ 3 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಅದ್ರ ಘಮ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡ್ಕೋಬೇಕು. ಇವಾಗ ನಾನು ಇದ್ರ ಉಪಯೋಗಗಳನ್ನ ಹೇಳ್ತಾ ಹೋಗ್ತೀನಿ. ಇದು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಊಟದ ನಂತರ ನಮ್ಗೆ ಇವಾಗ ಏನಾದರೂ ಜಾಸ್ತಿ ಊಟ ಮಾಡಿಬಿಟ್ಟಿರ್ತೀವಿ, ಆವಾಗ ನಮಗೇನಾದರೂ ತುಂಬ ಹೊಟ್ಟೆ ಭಾರ ಅನಿಸಿದ್ರೆ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು ಬಿಸಿನೀರಿಗೆ. ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇದರಿಂದ. ನೀವು ಈ ರೀತಿ ಮಾಡಿಕೊಡಿ. ಇದನ್ನು ನೈಟು ತೊಗೋಬೋದು, ಬೆಳಗ್ಗೆನೂ ತೊಗೋಬೋದು, ಅಥವಾ ಊಟ ಆದಮೇಲೆ ತೊಗೋಬೋದು, ಬ್ರೇಕ್ಫಾಸ್ಟ್ ಆದಮೇಲೂ ತೊಗೋಬೋದು, ಯಾವಾಗ ಬೇಕಾದರೂ ತೊಗೋಬೋದು. ಆದರೆ ಊಟ ಆದಮೇಲೆ ಅರ್ಧ ಗಂಟೆ ಆದ ನಂತರನೇ ನಾವು ತೊಗೋಬೇಕು. ಊಟ ಆಗಿದ ತಕ್ಷಣ ನೀರನ್ನು ಕುಡಿಬಾರ್ದು. ಈ ರೀತಿ ಚೆನ್ನಾಗಿ ಹುರ್ಕೋತಾ ಇರೋಣ. ಇದು ಮತ್ತು ನಮ್ಮ ಹೊಟ್ಟೆ ಉಬ್ಬರ, ಗ್ಯಾಸ್ ಅಂತಹ ಸಣ್ಣ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಮತ್ತು ಇದು ಬಾಯಿಯ ದುರ್ವಾಸನೆ ಕೂಡ ಬರದೇ ಇರೋ ರೀತಿ ತಡೆಗಟ್ಟುತ್ತೆ ಫ್ರೆಂಡ್ಸ್. ನೋಡಿ, ಇದು ಆಗಲೇ ಕೆಂಪಗಾಗ್ತಾ ಇದೆ. ಇನ್ನು ಒಂದು ಸ್ವಲ್ಪ ಕೆಂಪಗಾಗಬೇಕು. ಆಗಲೇ ಇದ್ರದ್ದು ಸುವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಹುರ್ಕೋಬೇಕು. ಹುರಿದ್ಬಿಟ್ಟು ಪುಡಿ ಮಾಡಿ ನಾವು 1 ತಿಂಗಳಾದರೂ ಸ್ಟೋರ್ ಮಾಡಿಟ್ಕೋಬೋದು, ಏನೂ ಆಗಲ್ಲ ಇದು. ಇದ್ರ ಪುಡಿನ ನಾವು ಊಟ ಆದಮೇಲೆ ಕುಡಿದ್ರೆ ನಮಗೆ ಆರಾಮ್ ಅನಿಸುತ್ತೆ. ನಮಗೆ ಹೊಟ್ಟೆಲಿ ಆಗ್ತಿರೋ ಸಂಕಟ ಆಗಲಿ, ಹೊಟ್ಟೆ ಉಬ್ಬರ ಆಗಲಿ, ಅದು ಇಮಿಡಿಯೇಟಾಗಿ ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್. ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ. ಇದು ಗ್ಯಾಸ್ಟ್ರಿಕ್ಗೇನು ಸ್ವಲ್ಪ ಕಡಿಮೆ ಮಾಡುತ್ತೆ, ಮತ್ತು ನಮ್ಮದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ತುಂಬ ಒಳ್ಳೆಯದು ನಮ್ಮದು ವೆಯ್ಟ್ ಲಾಸ್ಗಂತೂ. ಡಯಟಲ್ಲಿರೋರಂತೂ ಇದನ್ನು ತೊಗೊತಾನೆ ಇರ್ತಾರೆ, ಡೈಲಿ ಒಂದು ಸಲ ತೊಗೊತಾನೆ ಇರ್ತಾರೆ. ಆದರೆ ಇದನ್ನು ಸ್ವಲ್ಪ ಪ್ರೆಗ್ನೆಂಟ್ ವುಮೆನ್ನು ಮತ್ತು ಹಾಲು ಕುಡಿಸ್ತಾ ಇರ್ತಾರಲ್ಲ ಮಕ್ಕಳಿಗೆ, ಅವ್ರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಬೇಕು, ಜಾಸ್ತಿ ತೊಗೋಬಾರ್ದು ಅವರು. ಇನ್ನು ಬಾಕಿ ಇರೋರೆಲ್ಲ ತೊಗೋಬೋದು ಆರಾಮಾಗಿ. ಸಣ್ಣ ಮಕ್ಳಿಗೂ ಕೊಡ್ಬೋದು, ಏನೂ ಆಗಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು. ನಾವು ಊಟ ಆದಮೇಲೆ ಇದನ್ನು ಹಾಗೆ ಬಾಯಿಗೆ ಹಾಕ್ಕೊಂಡು ಕೂಡ ಅಗೆದು ತಿಂತೀವಿ. ತಿಂದಾದಮೇಲೆ ಸ್ವಲ್ಪ ನೀರನ್ನು ಕುಡಿತೀವಿ ಅಲ್ವಾ. ನಾನು ಇದನ್ನು ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್. ಖಾಲಿ ಆಗಿತ್ತು, ನಿಮಗೂ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೂ ಹೆಚ್ಚು ಮನೆಮದ್ದುಗಳನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ.
ನೋಡಿ, ಇದು ಇನ್ನೊಂದು ಸ್ವಲ್ಪ ಕೆಂಪಗಾಗಬೇಕು. ನೀವು ಬೇಕಾದರೆ ಇದನ್ನು ಸಪ್ರೇಟ್ ಕೂಡ ಫ್ರೈ ಮಾಡ್ಕೊಳ್ಬೋದು. ನಾನು ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಈ ರೀತಿಯೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಯಾವುದೇ ಮನೆಮದ್ದಾದರೂ ಫ್ರೆಂಡ್ಸ್ ಒಂದಿನಕ್ಕೆ ಆದರೂ ರಿಸಲ್ಟ್ ಕೊಡಲ್ಲ. ನಾವು ಮಿನಿಮಮ್ ಒಂದು 2 ವೀಕ್ಸ್ 3 ವೀಕ್ಸ್ ಆದರೂ ಟ್ರೈ ಮಾಡಬೇಕು. ಟ್ರೈ ಮಾಡ್ತಾ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಗ್ಯಾಸ್ಟ್ರಿಕ್ಕೂ ದೂರ ಆಗುತ್ತೆ, ಮತ್ತು ಮೈಕೈ ನೋವು ಇರುತ್ತಲ್ಲ, ಮೈಕೈ ನೋವು ಕೂಡ ಕಡಿಮೆ ಆಗುತ್ತೆ ಇದರಿಂದ. ಇದ್ರ ಬೆನಿಫಿಟ್ಸ್ ತುಂಬ ಇದ್ದಾವೆ ಫ್ರೆಂಡ್ಸ್. ಆರೋಗ್ಯಕ್ಕೆ ಮಾತ್ರ ಇದು ತುಂಬ ಒಳ್ಳೆಯದು. ಇದು ಇನ್ನೂ ಒಂದು ಸ್ವಲ್ಪ ಕೆಂಪಗಾಗಬೇಕು. ಇನ್ನೊಂದು 2 ನಿಮಿಷ ಹುರಿದ್ರೆ ಕೆಂಪಗಾಗುತ್ತೆ. ಇದನ್ನು ಕುಡಿತಾ ಕೆಲವರಿಗೆ ಸ್ವಲ್ಪ ಬಾಡಿಯಲ್ಲಿ ಹೀಟ್ ಆಗ್ಬೋದು. ಹೀಟ್ ಆಗದೆ ಇರೋದಕ್ಕೆ ನಾವಿದು ಒಂದು ಗ್ಲಾಸ್ಗೆ ಸೇರಿಸ್ಕೊತೀವಲ್ಲ ಬಿಸಿನೀರಿಗೆ, ಸ್ವಲ್ಪ ಅರ್ಧ ನಿಂಬೆಹಣ್ಣು ರಸನ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ನಿಂಬೆ ರಸ. 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಹಾಕ್ಕೊಂಡು ಕುಡಿಬೇಡಿ. 1/4 ಸ್ಪೂನಿಂದ ಅರ್ಧ ಸ್ಪೂನ್ ಅಷ್ಟೇ ಸಾಕು. ಇದು ದಿನಕ್ಕೆ 1 ಸಲ ಅಥವಾ 2 ಸಲ ತಗೋಬೋದು. ತುಂಬ ಹೀಟ್ ಅನಿಸೋರು ಇದನ್ನು ತಗೊಳ್ಳೋಕ್ಕೆ ಹೋಗ್ಬೇಡಿ. ವೆಯ್ಟ್ ಲಾಸ್ ಮಾಡ್ತಿರೋರಂತೂ ಇದನ್ನು ಪಕ್ಕಾ ದಿನಕ್ಕೆ 1 ಸಲ ಆದರೂ ಕುಡಿತಾರೆ. ನಾನು ಕುಡಿತೀನಿ. ಹೀಟ್ ಆಗುತ್ತೆ ಅನ್ನೋರು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡು ಕುಡಿಬೋದು. ಇವಾಗ ಇದು ಕೆಂಪಗಾಗಿದೆ ಫ್ರೆಂಡ್ಸ್. ಇದನ್ನು ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಇದನ್ನು ಈ ರೀತಿ ಹುರ್ಕೋಬೇಕು ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಈ ರೀತಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇವಾಗ ಫುಲ್ಲು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಇದು ಇವಾಗ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು. ಇದನ್ನು ಇವಾಗ ಯಾವ ರೀತಿ ಕುಡಿಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಗ್ಲಾಸ್ಗೆ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ಬಿಸಿನೀರನ್ನು ಹಾಕಾದ್ಮೇಲೆ ನಾವೇನು ಪುಡಿ ಮಾಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ಒಬ್ಬರಿಗೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನಿಮಗೆ ಬೇಕು ಅಂದರೆ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋರು ನಿಂಬೆ ರಸನ ಸೇರಿಸ್ಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೇನೂ ಕುಡಿಬೋದು. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಡೋಣ. ಆಮೇಲೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣನಾದರೂ ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಕುಡಿದಾದ್ಮೇಲೆ ಅರ್ಧ ಗಂಟೆ ಆದಮೇಲೆ ಈ ನೀರನ್ನು ಕುಡಿಬೇಕು. ಇಲ್ಲ ಅಂದರೆ ರಾತ್ರಿ ಮಲಗಬೇಕಾದ್ರೆ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರನ್ನು ಕುಡಿಬೋದು. ಮಧ್ಯಾಹ್ನನೂ ನಿಮಗೇನಾದರೂ ಹೊಟ್ಟೆ ಉಬ್ಬರ ಅನಿಸಿದ್ರೆ, ಹೊಟ್ಟೆ ಏನಾದರೂ ಸಂಕಟ ಆಗ್ತಿದ್ರೆ ಈ ರೀತಿ ಕುಡ್ಕೋಬೋದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ನಮಸ್ಕಾರ.